ಅಯ್ಯೋ ಸೂಪರು ಹೋಯ್ತಿ ಪಾಪ ಗೈಸ್ ನಮ್ಮ ಪಾಪು ಒಂದು ರೌಂಡ್ ಹೋಗ್ಬಿಟ್ಟು ಬಂದಿದೆ ಗಾಡೀಲಿ. ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ನೀರ್ ವ್ಲಾಗ್. ಈಚೆ ನೀರು ಬಿಟ್ಟಿದ್ದಾರೆ ಹಾಗಾಗಿ ಸೌಂಡು. ಸೊ ನಾವು ಬೆಳಗ್ಗೆನೇ ಎದ್ದು ಸಿಹಿಗೆ ಸಿಕ್ಕಾಪಟ್ಟೆ ಹುಷಾರಿಲ್ಲ. ಒಂದು ವೀಕಿಂದ ಯಾವುದೇ ರೀತಿಯಾದಂಥ ವ್ಲಾಗ್ಸ್ ನಾನು ಮಾಡಿಲ್ಲ. ಬಿಕಾಸ್ ಸಿಹಿನ ನೋಡ್ಕೊಳ್ಳೋದ್ರಲ್ಲೇ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಹಾಗಾಗಿ ಅವಳಿಗೆ ಹುಷಾರಿಲ್ಲ. ಆ್ಯಂಡ್ ಫಂಕ್ಷನ್ಗೆ ಹೋಗಿದ್ದು, ಫಂಕ್ಷನಲ್ಲಿ ಹುಷಾರು ತಪ್ಪಿದವಳು ಇನ್ನೂ ಇವಳು ಹುಷಾರು ಆಗಿಲ್ಲ ನೋಡಿ. ಅದಕ್ಕೆ ನಾನು ಚೀಟ್ ಹಾಕ್ಸಿದ್ದೀನಿ. ಫಾರ್ ದ ಫಸ್ಟ್ ಟೈಮ್ ಅವಳು ಹುಟ್ಟಿದಾಗಲಿಂದ ಇಲ್ಲಿವರೆಗೂ 1 ಇಯರ್ ಆಗಕ್ಕೆ ಬರ್ತಾಯಿದೆ. ಜಸ್ಟ್ ಇನ್ನೊಂದು 5 ಡೇಸ್ ಅಷ್ಟೇ 1 ಇಯರ್ಗೆ. ಇಲ್ಲಿವರೆಗೂ ಅವಳಿಗೊಂದು ಹಂತ್ರ ಆಗಲಿ, ಒಂದು ಜ್ವರ ಕೆಮ್ಮು ಆ ಥರ ನಾವು ನೋಡೇ ಇಲ್ಲ. ಶೀತ ಆ ಥರ ಎಲ್ಲ ಅಂದರೆ ಇಂಜೆಕ್ಷನ್ ಹಾಕ್ಸ್ದಾಗ ಮಾತ್ರ ಬರ್ತಿತ್ತು. ಬಟ್ ಅದನ್ನು ಬಿಟ್ಟು ನಮ್ಮ ನಾರ್ಮಲ್ ಟೈಮಲ್ಲಿ ಒಂದು ದಿನ ಇವಳು ಹುಷಾರು ತಪ್ಪಿದ್ದು ನಾವು ನೋಡಲೇ ಇಲ್ಲ. ಫೀವರ್ ಅಂತ ನೋಡ್ತಿದ್ದು ಅದೇ 3 ಮಂತ್ ಇಂಜೆಕ್ಷನು ಆ ಥರದ್ರಲ್ಲಿ ಮಾತ್ರ ನಾವು ನೋಡ್ತಿದ್ದು 1.5 3 ಮಂತು. ಬಟ್ ಇವಾಗ ಅವಳು ಹುಷಾರು ತಪ್ಪಿರೋದ್ರಿಂದ ಕಂಪ್ಲೀಟ್ ಶೀತ ಕೆಮ್ಮು ಮತ್ತು ಕಫ ಫೀವರ್ ಇಷ್ಟು ಒಟ್ಟಿಗೆ ಬಂದುಬಿಟ್ಟಿದೆ. ಪಾಪಚ್ಚೆ ಅವಳು ಕಣ್ಣು ಸಹ ಬಿಡೋದಕ್ಕಾಗ್ತಾ ಇರಲಿಲ್ಲ. ಆ್ಯಕ್ಟಿವ್ ಆಗಿ ಇಲ್ಲವೇ ಇಲ್ಲ ಅವಳು. ಆಮೇಲೆ ನಾನು ಇಲ್ಲಿಂದ ಮೊನ್ನೆನೋ ಊರಿಗೆ ಹೊರಟೆ. ನಾರ್ಮಲ್ ಆಗಿದ್ಲು ಹುಷಾರಾಗೇನೆ. ಬಟ್ ಹೋದ ತಕ್ಷಣ ಎವ್ರಿ ಫೀವರು ನೈಟ್ ಫುಲ್ಲು. ಆ್ಯಂಡ್ ಸಿರಪ್ ಹಾಕ್ತೆ ಕಂಟ್ರೋಲ್ ಆಯಿತು. ಮತ್ತು ಮಾರ್ನಿಂಗ್ ಫುಲ್ ಫೀವರು. ಮತ್ತು ಸಿರಪ್ ಹಾಕ್ತೆ ಕಂಟ್ರೋಲ್ ಆಯಿತು. ಮತ್ತು ಆಫ್ಟರ್ನಂಗೆ ಫುಲ್ಲು ಫೀವರು. ನೋಡಿ ಎಷ್ಟು ಅವಳು ಫುಲ್ ಫೇಸೇ ನಿಮ್ಗೆ ನೋಡಿದ್ರೇ ಗೊತ್ತಾಗುತ್ತೆ ಅವಳು ಫೇಸ್ ಪಾಪಚ್ಚೆ. ಇವಾಗ ಹೋಗಿ ಬೆಳಗ್ಗೆನೇ ಎದ್ದ ತಕ್ಷಣ ಚೀಟ್ ಹಾಕ್ಸ್ಕೊ ಬಂದಿದ್ದೀವಿ. ಇರೋದು ಅಂತರ ತೋರಿಸೋಣ ಆಯಿತಾ. ಇಲ್ಲಿ ನೋಡಿ ಗೈಸ್, ಬೆಳಗ್ಗೆನೇ ಚೀಟ್ ಹಾಕ್ಸ್ಕೊ ಬಂದಿದ್ದೀವಿ. ಅಮ್ಮ ಆಯ್ತು. ಅವಳಿಗೆ ಇವಾಗ ಊಟ ಮಾಡಿಸ್ಬೇಕು, ಆರೋದಕ್ಕೆ ಅಂತ ಹೇಳಿ ಇಟ್ಟಿದ್ದೀನಿ. ಈಚೆ ರಾಗಿ ಒಣ ಹಾಕಿದ್ದೀವಿ, ಬನ್ನಿ ತೋರಿಸ್ತೀನಿ ಅದನ್ನು. ಸೊ ಕಾಳೆಲ್ಲ ತರೋದಕ್ಕೆ ಹೋಗಬೇಕು, ಆವಾಗಲೂ ಕೂಡ ವೀಡಿಯೋ ಮಾಡ್ಕೋಬೇಕು. ಅದೇ ಇವಳಿಗೆ ಹುಷಾರಿಲ್ಲ ಅಂತಲೇ 1 ವೀಕಿಂದ ನಾನು ವೀಡಿಯೋ ಮಾಡಿಲ್ಲ, ಕಂಪ್ಲೀಟಾಗಿ ಸ್ಟಾಪ್ ಮಾಡಿದ್ದೀನಿ. ಆ್ಯಂಡ್ ವೀಡಿಯೋ ಪೆಂಡಿಂಗ್ ಇರೋದೇನೆ ಅಪ್ಲೋಡ್ ಮಾಡಬೇಕು ಅಂತ ಹೇಳಿ ಅಪ್ಲೋಡ್ ಕೂಡ ಮಾಡಿಲ್ಲ. ಯಾಕಂದರೆ ಎಡಿಟ್ ಮಾಡೋದಕ್ಕೆ ಟೈಮ್ ಇಲ್ಲ, ಎಲ್ಲಿ ಎಡಿಟ್ ಮಾಡೋದಕ್ಕಾಗುತ್ತೆ ಇವಳಿಗೆ ಹುಷಾರಿಲ್ವಲ್ಲ ಅಂತ ಹೇಳಿ. ಪಾಪ ತುಂಬಾ ಸಪ್ಪಗಿರೋಗ್ಬಿಟ್ಟಿದ್ದಾಳೆ ನೋಡಿ, ತುಂಬಾ ಸಪ್ಪಾಗ್ಬಿಟ್ಟಿದ್ದಾಳೆ. ಆ್ಯಂಡ್ ಸಣ್ಣ ಕೂಡ ಆಗಿದ್ದಾಳೆ, ಈಗ ಹುಷಾರಿಲ್ವಲ್ಲ. ಹಾಗಾಗಿ ಊಟ ಏನು ಸ್ವಲ್ಪನೂ ತಿಂತಾಯಿಲ್ಲ ಅವಳು, ಏನೂ ತಿಂತಾಯಿಲ್ಲ. ಸಜ್ಜಿಗೆ ಆಗಿರ್ಬೋದು, ಉಪ್ಪಿಟ್ಟು, ದೋಸೆ, ಇಡ್ಲಿ ಏನೂ ತಿಂತಾಯಿಲ್ಲ ಅವಳು. ಆ್ಯಂಡ್ ಈ ಟೈಮಲ್ಲೇ ರಾಗಿ ಸರಿ ಖಾಲಿಯಾಗಿದೆ. ಇದು ಡ್ರೈ ಫ್ರೂಟ್ಸು ಮತ್ತು ಕಾಳೆಲ್ಲ ಹಾಕಿ ಮಾಡಿಸ್ಬೇಕಲ್ಲ, ಹಾಗಾಗಿ ಟೈಮ್ ಹಿಡಿತಿದೆ. ಆ್ಯಂಡ್ ಬಿಸಿಲು ಕೂಡ ಇಲ್ಲ, ಇವಾಗಿನ ವೆದರ್ ನೀವು ನೋಡ್ಬೋದು ಮಳೆ ಥರ. ಹಾಗಾಗಿ ಏನೂ ಮಾಡಿಲ್ಲ ನಾನು. ಸೊ ಬನ್ನಿ ರಾಗಿ ಒಣಗಿದ್ದೀವಿ ತೋರಿಸ್ತೀನಿ. ನಮ್ಮ ಅಕ್ಕನೂ ಕೂಡ ರಜೆ ಎಲ್ಲ ಕಂಪ್ಲೀಟ್ ಮುಗಿದಿದೆ, ಸ್ಕೂಲ್ ಆಲ್ರೆಡಿ ಓಪನ್ ಆಗಿದೆ. ಅಮ್ಮ ಮಾಮಿ ಕೈ ಮುಗಿಯೋದಂಗಮ್ಮ. ಹಾಂ, ಸೊ ನೋಡ್ತಾ 1 ಇಯರ್ ಕಂಪ್ಲೀಟ್ ಆಗ್ತಾಯಿದೆ. ಇವಾಗ ಹುಟ್ಟಿದಂಗೆ ಅನಿಸುತ್ತೆ 1 ಇಯರ್ ಆಗೋಯಿತು. ನಮ್ಮಮ್ಮ ರಾಗಿ ಹೊಣೆ ಹಾಕಿದ್ದೀನಿ ನಾನು. ರಾಗಿ ಹೊಣೆ ಹಾಕ್ಬಿಟ್ಟು ಕ್ಲೀನಾಗಿ ಅದ್ರ ಮೇಲೆ ಒರೆಸಿದ್ದೀನಿ ನೋಡಿ. ಹೆಂಗೆ ಬುದ್ಮಟ್ಟೆ ಹಾಕ್ಬಿಟ್ಟು ಹೋಗೈತೆ, ಹಸ ಬಂದು ಎತ್ತುಬಿಡ್ತದೆ ಅಂತ ಕತೆ. ಹಿಂಗೆ ಈ ವಯಸ್ಸಾದವರು ನಾವು ಒಂದು ಮಾಡಿದ್ರೆ ಅವ್ರೊಂದು ಮಾಡೋದು, ಅವ್ರದ್ದೇ ಒಂಥರ ರೂಟು. ನಮ್ಮ ಅಮ್ಮಂದಿರೇ ಹಿಂಗೆ ಅಂದರೆ ನಮ್ಮ ಅಮ್ಮನ ಅಮ್ಮದಿರ ಹೆಂಗೆ ಅಂದರೆ ಈ ಥರ ಒಣೆ ಹಾಕಿದ್ರೆ ಹಸುಗೆ ಏನಾರು ಇಟ್ಟವ್ರು ಏನೋ ಥರ ಗೊತ್ತಾಗುತ್ತೆ. ಆಗ ಎತ್ಕೊಬಿಡ್ತವೆ, ಅಂದರೆ ತಿನ್ಕೊಬಿಡ್ತವೆ. ಈ ಥರ ಹಿಂಗೆ ಗುದ್ಮಟ್ಟೆ ಮಾಡಿದ್ರೆ ಏನೋ ಕಸ ಅಂದ್ಕೊಂಡು ಹೋಯ್ತವೆ ಅಂತ ಪ್ಲ್ಯಾನು. ಗುದ್ಮಟ್ಟೆ ಹಾಕಿರೋದು ಈ ಥರ ಕರ್ಮ. ನಿಮ್ಮನೇಲೂ ಹಿಂಗೇನಾ ಪೇರೆಂಟ್ಸು? ಕಮೆಂಟ್ ಮಾಡಿ. ಈ ಥರನೇ ಇದ್ದರೆ ಪ್ಲ್ಯಾನ್ ಅತಿ ಬುದ್ಧಿವಂತಿಕೆ ಅಂತಾರಲ್ಲ ಅದು. ಸೊ ಇಲ್ಲಿ ರಾಗಿ ಒಣೆ ಹಾಕಿದ್ದೀನಿ, ಕಾಳೆಲ್ಲ ತರಬೇಕು. ಕಾಳು ತಂದು ಕಾಳು ಒಣೆ ಹಾಕಬೇಕು, ಬಾದಾಮಿ ಗೋಡಂಬಿ ತರಬೇಕು. ನಾವು ಆಲ್ರೆಡಿ ಹಾಸ್ಪಿಟಲಿಗೆ ತೋರಿಸಿದ್ದು ಅಲ್ವಾ, ಸೊ ಅಲ್ಲಿ ಇಷ್ಟು ಸಿರಪ್ನ ಕೊಟ್ಟಿದ್ರು ಅವ್ರು ನನಗೆ. ಸೊ ಇಷ್ಟನ್ನು ಹಾಕಿನೂ ಕೂಡ ಅವಳು ಕಡಿಮೆ ಆಗಲೇ ಇಲ್ಲ. ಫೀವರು ಬಿಟ್ಟು ಫೀವರ್ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ಇವಾಗ ಇದನ್ನು ಎತ್ಕೊಂಡು ನೋಡ್ತಾ ಇರ್ಬೋದು ನೀವು. ನಾನು ಜ್ವರನ ಚೆಕ್ ಮಾಡಿದ್ದೀನಿ ಜಸ್ಟು, ನೋಡಿ ಎಷ್ಟಿದೆ, 100.4 ಇದೆ. ಕೂಗು ಪಾಪ, ಪಾಪ ಕೂಗು ಪಾಪ, ಅಂಬ ಕೂಗ, ಅಂಬ ಕೂಗ, ಅಂಬ. ಹ್ಞೂ ತಿರ್ಕೊಡ್ತು, ಬಾ ಕೂಗು ಪಾಪ, ಪಾಪ ಅಂಬ.
ಬಾ ಬಾ. ಹಾಂ ಹಾಂ. ನಾವು ಹಾಸ್ಪಿಟಲ್ಗೆ ಹೋದ್ವಿ, ಅಲ್ಲಿ ಡಾಕ್ಟರ್ ಇರಲಿಲ್ಲ, ರೆಸ್ಟಿಗಂತ ಹೋಗಿದ್ರು. ಅಲ್ಲೂ ಕೂಡ ಹೋದ್ವಿ, ರೆಸ್ಟ್ ಮಾಡ್ತಾಯಿದ್ರು ಡಾಕ್ಟರ್, ಅಲ್ಲೂ ಕೂಡ ಇರಲಿಲ್ಲ, ರೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರು. ಹಾಗಾಗಿ ನಾವು ಸರಿ ಆಯಿತು ಅಂತ ಹೇಳಿ ಹೊರಡ್ತಾ ಇದ್ದೀವಿ. ಸಿಹಿನ ಹಂಗೆ ರೋಡಲ್ಲಿ ಅಂಬ ಇತ್ತು ಅಂತ ಹೇಳಿ ಅವಳು ನನಗೆ ಸ್ವಲ್ಪ ಆಟ ಆಡಿಸ್ಕೊಂಡು ಹಾಗೆ ನಾವು ಮನೆಗೆ ಹೊರಡ್ತಾ ಇದ್ದೀವಿ. ಮನೆಗೆ ಹೋಗಿ ಸಿರಪ್ ಹಾಕ್ತೀನಿ, ಹಾಕಿ ಆಮೇಲೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ ಅಂತೇಳಿ ಕರ್ಕೊಂಡು ಹೋಗ್ತಿದ್ದೀನಿ. ಇನ್ನೇನು ಮಾಡೋದಕ್ಕಾಗುತ್ತೆ, ನಾನು ಸಂಡೇ ಆಗಿರೋದ್ರಿಂದ ಗೌರ್ಮೆಂಟ್ ಹಾಸ್ಪಿಟಲಲ್ಲೂ ಕೂಡ ಡಾಕ್ಟರ್ ಇರೋದಿಲ್ಲ, ಹಾಗಾಗಿ ನಾನು ರಿಸ್ಕ್ ಬೇಡ ಅಂತ ಹೇಳಿ ಮನೆಗೇ ಹೋಗ್ತಾ ಇದ್ದೀನಿ. ತಗಪ್ಪ ತಗಪ್ಪ ಒಂಚೂರು ತಗಪ್ಪ, ತಗಪ್ಪ ಒಂಚೂರು ಬೇಡವಾ? ತಗಪ್ಪ ಒಂಚೂರು ಚೂರು ಸಿರಪ್ ಹಾಂ ಬೇಡವಂತೆ. ಮತ್ತೆ ನಾವು ಮನೆಗೆ ಹೋದ್ಮೇಲೆ ಸಿಹಿಗೆ ಸಿರಪ್ ಹಾಕಿ ಅವಳಿಗೆ ಊಟ ಮಾಡಿಸಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಇವಾಗ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸ್ವಲ್ಪ ಹೊತ್ತು ಮಲಗಿದ್ಲು ಅವಳು, ಯಾಕಂದರೆ ನಮ್ಗೆ 2 ಅವರ್ ಟೈಮ್ ಇತ್ತಲ್ಲ, ಹಾಗಾಗಿ ಮಲಗಿದ್ಲು. ಅವಳನ್ನ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಸಿ ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀವಿ ಹಾಸ್ಪಿಟಲ್ಗೆ. ಅವಳನ್ನ ನಾವು ಮುಂದೆನೇ ಕೂರಿಸಿದ್ದೀವಿ, 1 ಇಯರ್ ಆಯಿತು ಪ್ರಾಕ್ಟೀಸ್ ಆಗಲಿ ಅಂತ ಒಂದು, ಆ್ಯಂಡ್ ಇನ್ನೊಂದು ಫೀವರ್ ಅಲ್ವಾ, ಅವಳು ಅದೇ ಮೂಡಲ್ಲಿ ಇರಬಾರ್ದು, ಮೂಡ್ ಸ್ವಿಂಗ್ ಚೇಂಜ್ ಆಗಲಿ ಅಂತೇಳಿ ಆ ಕಡೆ ಈ ಕಡೆ ನೋಡಲಿ ಅಂತೇಳಿ ಫ್ರಂಟಲ್ಲಿ ಕೂರಿಸಿದ್ದು. ಅವಳೂ ಕೂಡ ಆಪೋಸಿಟಲ್ಲಿ ಬರೋರನ್ನ ನೋಡಿಕೊಂಡು ಫುಲ್ ಎಂಜಾಯ್ ಮಾಡ್ಕೊಂಡು ಮುಂದೆ ಆಟ ಆಡ್ಕೊಂಡು ಕೂತಿದ್ಲು. ನಾನು ಸ್ವಲ್ಪ ತಿಳ್ಕೊಂಡಿದ್ದೆ ಹಾಗೇ, ನಂಗೆ ಭಯ, ನಾನು ಮುಂದೆ ಕೂರಿಸಲ್ಲ ಅವಳು ಯಾವಾಗ್ಲೂ. ಕೂರಿಸಿದ್ದೆ, ಮುಂದೆ ಸಿಕ್ಕಾಪಟ್ಟೆ ಗಾಳಿ ಬರ್ತಿತ್ತು ಅಂತೇಳಿ ಸಂಜು ಬೇಡ ಎತ್ಕೋ, ಕಣ್ಣಿಗೆ ಧೂಳು ಬೀಳುತ್ತೆ ಅಂತ ಹೇಳಿದ್ರು. ಹಾಗಾಗಿ ನಾನು ಬೇಡ ಬಿಡಪ್ಪ, ನನಗೂ ಭಯ ಆಯಿತು, ಯಾಕಂದರೆ ಅವಳಿಗೆ ಅಷ್ಟು ಶಕ್ತಿ ಇರೋದಿಲ್ಲಲ್ಲ, ಮೊದಲೇ ಫೀವರ್ ಐತೆ ಅಂತ ಹೇಳಿ ನಾನು ಫುಲ್ ಎದ್ರುಕೊಂಡು ಬೇಡ ಅಂದ್ಬಿಟ್ಟು ಎತ್ಕೊಂಡು ಹಿಂದೆನೇ ಕೂರಿಸ್ಕೊಂಡೆ. ಇನ್ನೇನು ಹಾಸ್ಪಿಟಲ್ ಹತ್ರ ಹೋದ್ವಿ, ಅಂದರೆ ಮನೆ ಹತ್ರ. ಇದೇನೇ ಮನೆ, ಎಲ್ಲಿಗೆ ಹೋಗ್ತಿದ್ಯಾ? ಮಾತಾಡ್ತಿದ್ದಂಗೆ ನನ್ನ ಗಂಡ ಮುಂದೆ ಕರ್ಕೊಂಡೋಗ್ಬಿಟ್ಟವನೆ. ಇದೇನು ಇನ್ನೂ ಓಪನ್ ಮಾಡಿಲ್ವಲ್ಲ ಗುರು. ಗೈಸ್, ನಾವು ಹಾಸ್ಪಿಟ್ಲ್ ಹತ್ರ ಬಂದ್ವಿ, ಬಟ್ ಯಾರೂ ಇಲ್ಲವೇ ಇಲ್ಲ ನೋಡಿ, ಡೋರೆಲ್ಲ ಕ್ಲೋಸ್ ಆಗಿದೆ. ಆ್ಯಕ್ಚುಲಿ ನಾವು ಸೆಕೆಂಡ್ ಟೈಮ್ ಬರ್ತಾ ಇರೋದು, ಬಟ್ ಮನೆ ಹತ್ರನೂ ಯಾರೂ ಇಲ್ಲವೋ. ಗೈಸ್, ಅವರು ಬರ್ತಾರಂತೆ, ಬರ್ತೀವಿ ಕುತ್ಕೊಳ್ಳಿ ಅಂತ ಹೇಳಿದ್ರು. ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ. ಸಿಹಿಗೆ ಹೆಂಗೆ ಅಂತ ಹೇಳಿದ್ರೆ, ಒಂದು ಟೈಮು ತುಂಬಾ ಹುಷಾರು ತಪ್ಪಿರ್ತಾಳೆ, ಇನ್ನೊಂದು ಟೈಮು ತುಂಬ ರಿಲ್ಯಾಕ್ಸ್ ಆಗಿರ್ತಾಳೆ. ಇವಾಗ ಅಷ್ಟು ಫೀವರ್ ಇಲ್ಲ ಅವಳಿಗೆ, ರಿಲ್ಯಾಕ್ಸಲ್ಲಿದ್ದಾಳೆ, ಹಂಗಾಗಿ ನಾನು ಹ್ಯಾಪಿ ಮೂಡಲ್ಲಿದ್ದೀನಿ. ಬಟ್ ಇನ್ನೊಂದು 1/2 ಅವರ್ ಬಿಟ್ಟು ನೋಡಿದ್ರೆ ಫುಲ್ಲು ಫೀವರು, ಹೈ ಫೀವರ್ ಆಗಿಬಿಡುತ್ತೆ. ಅದನ್ನೇ ತೋರಿಸ್ಬೇಕು. ಬಂದಿದ್ದೀವಿ ಇವಾಗ ಮಾಲಗೌಡ ಶಾಪಿಗೆ, ಅಂದರೆ ಅವರು ಇವತ್ತು ಸಂಡೇ ಆಗಿರೋದ್ರಿಂದ ಅಲ್ಲಿ ಕ್ಲಿನಿಕಲ್ಲಿಲ್ಲ, ಹಾಗಾಗಿ ಮನೆ ಹತ್ರ ಬಂದಿದ್ದೀವಿ ತೋರಿಸೋಣ ಅಂತ ಹೇಳಿ. ಇನ್ನೊಬ್ಬರು ಪೇಷಂಟ್ ಯಾರೋ ಬಂದು ಮೇ ಬಿ ಕರ್ಕೊಬರೋದಕ್ಕೆ ಹೋಗ್ತಾ ಇದ್ದಾರೆ ಅನಿಸುತ್ತೆ, ಯಾಕಂದರೆ ಇದಾರೋ ಇಲ್ವೋ ಅಂತ ಹೇಳಿ ನೋಡ್ಕೊಬರೋದಕ್ಕೆ ಬಂದಿರ್ತಾರೆ. ನಾವು ಕರ್ಕೊಂಡೇ ಬಂದ್ಬಿಟ್ಟು ಸಿಹಿನ ಇವಾಗ ತೋರಿಸ್ಕೊಂಡು ಹೋಗಬೇಕು. ಅಲ್ಲಿ 2 o'clockಗೇನೋ 2:30ಗೇನೋ ಕ್ಲೋಸು ಅಂತ ಹೇಳಿದ್ರು ಕ್ಲಿನಿಕಲ್ಲಿ. ಇಮಿಡಿಯೇಟಾಗಿ ನಾವು ಮನೆ ಹತ್ರ ಬಂದ್ವಿ, ಬಟ್ ಅವರು ರೆಸ್ಟ್ ಮಾಡ್ತಿದ್ರು ಅನಿಸುತ್ತೆ, ಅವ್ರಿಗೂ ಪಾಪ ರೆಸ್ಟ್ ಬೇಕಲ್ವಾ. ಹಾಗಾಗಿ ಅವ್ರು 4 o'clock ಬನ್ನಿ ಅಂದರು. ಐ ಥಿಂಕ್ ನಾವೊಂದು 5 o'clock ಬಂದಿದ್ದೀವಿ. ಇನ್ನೂ ಡೋರೇನು ಓಪನ್ ಮಾಡಿಲ್ಲ, ಇವಾಗ ಓಪನ್ ಮಾಡ್ತಾರೆ. ಆಮೇಲೆ ತೋರಿಸಿ ಮನೆಗೆ ಕರ್ಕೊಂಡು ಹೋಗ್ತೀನಿ, ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀನಿ ಗೈಸ್. ಪಾಪ ಡಾಕ್ಟರ್ ರೆಸ್ಟ್ ಮಾಡ್ತಿದ್ರು, ನಾವು ಹೋಗಿದ ತಕ್ಷಣ ಪಾಪ ಬಂದು ನೋಡ್ತಾ ಇದ್ದಾರೆ ಅವರು. ನೋಡಿ ಪ್ಯಾರಾಸಿಟಮಲ್ ಮತ್ತು ಆ್ಯಂಟಿಬಯೋಟಿಕ್ ಸಿರಪ್ನ ಕೊಟ್ಟಿದ್ದಾರೆ ಅವರು. ಸಿಹಿಗೆ ಆಲ್ರೆಡಿ ಅದನ್ನು ಹಾಕಿದ್ದೆ ಕಮ್ಮಿ ಆಗಿಲ್ಲ, ಹಾಗಾಗಿ ಇದನ್ನೇ ಹಾಕು ಕಮ್ಮಿ ಆಗುತ್ತೆ ಅಂತ ಹೇಳಿ. ನೋಡಿ, ಇದೇ ಅವ್ರದ್ದು ಕ್ಲಿನಿಕ್ಕು, ಮನೇಲೇ ಇರೋದು. ನಾನು ಯಾವಾಗಲೂ ಅಷ್ಟೇ ಮನೇಲಿ ಹೋಗೇನೆ ಜಾಸ್ತಿ ತೋರಿಸೋದು ಕ್ಲಿನಿಕ್ಗಿನ್ನ. ನಂಗೆ ಈ ಥರ ಡಾಕ್ಟರೇ ತುಂಬ ಇಷ್ಟ, ಯಾಕಂದರೆ ಮನೇಲೂ ಸಿಗಬೇಕು, ಕ್ಲಿನಿಕಲ್ಲೂ ಸಿಗಬೇಕು, ಆವಾಗಲೇ ನಮ್ಗೆ ಬೆನಿಫಿಟ್ಸ್ ಜಾಸ್ತಿ ಅಂತ ಹೇಳಿ. ಯಾವುದು ಚೆನ್ನಾಗಿದೆ ಆ ಮನೆ ಆ ಮನೆ ನೋಡ್ಬೇಕಂತೆ ಗೈಸ್. ನೋಡಿ, ನನ್ನ ಮಗಳು ಒಂದು ಟೈಮ್ ಎಲ್ಲ ಫುಲ್ಲು ಚೆನ್ನಾಗಿ ಆಟಾಡ್ತಾಳೆ, ಇವಾಗ ಫೀವರೇ ಇಲ್ಲ. ಡಾಕ್ಟ್ರ್ ಅದನ್ನೇ ಹೇಳಿದರು, ಫೀವರೇ ಇಲ್ವಲ್ಲ ಅಂತ. ಇನ್ನೊಂದು ಟೈಮ್ಗೆಲ್ಲ ಎವ್ವಿ ಫೀವರು,
ಬಿಟ್ಟು ಬಿಟ್ಟು ಫೀವರ್ ಬರ್ತಾ ಇದೆ. ನಮಗಂತೂ ಯಪ್ಪ ಅವಳು ಜ್ವರ ಬಂದಾಗ ಹುಚ್ಚು ಬಂದಾಗ ಆಗುತ್ತೆ ನನಗೆ. ಜ್ವರ ಏನೂ ಇಲ್ಲ ಅಂದಾಗ ರಿಲ್ಯಾಕ್ಸೇಷನ್. ಅದಕ್ಕೆ ನನ್ನ ಗಂಡ ಬೈತವನೆ ನನಗೆ. ಅಪ್ಪ ಮಗಳು ಮ್ಯಾಚ್ ಹಾಕೊಬಿಟ್ಟಿದ್ರಿ. ಮ್ಯಾಚ್ ಮ್ಯಾಚ್ ಒಂದೊಂದಾರೆ ಪಪ್ಪಲ್ಲಿ ಒಂದೊಂದಾರೆ ಅಂಬ ಬಾ 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 ಬರೀ ಕೈ ಹಾಕ್ತೀನಿ ಅಂಬ ಮಾಡಪ್ಪ. ಬಾ 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 ಇಲ್ಲಿ ಬಾ ಬಾ. ಹೊಂಟೋಯ್ತಾ? ಹೊಂಟೋಯ್ತು. ಬಂತು ಮತ್ತೆ ಬಂತು. ಕೂಗು ಬಾನು ಬಾನು ಪಾಪ ಬಾ ಬಾ. ಡುಗಿ 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 ಡುಗಿ. ಸೊ ತುಂಬ ಜನ ಕೇಳ್ತಾನೆ ಇರ್ತೀರಾ ನಿಮ್ಮದು ಯಾವ ಊರು ಅಂತ ಹೇಳಿ. ನಂದು KR ನಗರು. ಸೊ ನಾನು ಆಲ್ಮೋಸ್ಟ್ ಇಲ್ಲೇ ಯಾವಾಗಲೂ ಇರ್ತೀನಿ, ಮೈಸೂರಿಗಿನ್ನ ಹೆಚ್ಚಾಗಿ. ಸೊ ಈಗ ಹಾಸ್ಪಿಟಲ್ಗೆ ತೋರಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ನಾವು. ಇದೇ ರೋಡಲ್ಲೇ ಅದು ಹಾಸ್ಪಿಟಲ್ ಇರೋದು, ಅಂದರೆ ಅವ್ರದ್ದು ಮನೆ ಕ್ಲಿನಿಕ್ ಇರೋದು. ಸೊ ನೀವು ಯಾರಾದ್ರೂ ತೋರಿಸ್ಬೇಕು ಅಂದರೆ ಒಂದು ಸಲ ಹೋಗಿ ತೋರಿಸಿ, ಚೆನ್ನಾಗಿ ನೋಡ್ತಾರೆ ಅವರು. ಬಾಯ್ ಮಾಡೋ ಬಾಯ್ ಬಾಯ್ ಪಾಪ ಬಾಯ್ ಬಾಯ್ ಅಮ್ಮ. ಪಾಪ ಹೋಯ್ತಿಯಾ? ಪಾಪ ಹೋಯ್ತಿಯಾ? ಸೂಪರು ಹೋಯ್ತೀಯ ಪಾಪ. ಗೈಸ್ ನಮ್ಮ ಪಾಪು ಒಂದು ರೌಂಡ್ ಹೋಗ್ಬಿಟ್ಟು ಬಂದಿದೆ ಗಾಡೀಲಿ. ಒಂದು ರೌಂಡು ಅಯ್ಯಪ್ಪ ಅಯ್ಯಪ್ಪ ಬಂಗಾರದು. ಸೊ ಇವಾಗ ನಾನ್ ವೆಜ್ ಮಾಡಿದ್ದಾರೆ. ನಾನೇ ಪೆಪ್ಪರ್ ಡ್ರೈ ಮಾಡೋದಕ್ಕೆ ಹೇಳಿದ್ದೆ, ಯಾಕಂದರೆ ಶೀತ ಕೆಮ್ಮು ಏನಾದರೂ ಇದ್ದರೆ ಹೋಗಲಿ ಅಂತ ಹೇಳಿ. ಸೊ ಅದನ್ನು ಮಾಡಿಸಿ ನಾನು ಬೆಳಗ್ಗೆ ಮಧ್ಯಾಹ್ನ ಎಲ್ಲ ತಿಂದು ಬೋರ್ ಆಗಿರೋದಕ್ಕೆ ನಾನು ಕಬಾಬ್ ಹಾಕ್ಕೊಂಡು ಉಪ್ಸಾರು ಹಾಕ್ಕೊಂಡಿದ್ದೀನಿ, ಯಾಕಂದರೆ ತಿನ್ಲಿಕ್ಕೆ ಆಗಲಿಲ್ಲ ಹಾಗಾಗಿ. ಸೊ ನಾನು ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಲವ್ ಯು ಆಲ್, ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.